ಬಿಸಿ ಮುದ್ದೆ, ಚಿಕನ್ ಸಾರು, ಕೋಳಿ ಮೊಟ್ಟೆ. ಕುಕ್ಕರ್ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಈ ಎಣ್ಣೆ ಕಾಯಿಲಿ ಒಂಚೂರು ಕಾದ್ಮೇಲೆ ಒಂದು ಗೆಡ್ಡೆ ಈರುಳ್ಳಿ ಹಾಕೋತೀನಿ. ಸ್ವಲ್ಪ ನೀಟಾಗೆ ಹುರ್ಕೋತೀನಿ. 2 ಚಕ್ಕೆ ಹಾಕ್ತೀನಿ. ಒಂದು 5ರಿಂದ 6 ಲವಂಗ ಹಾಕ್ತೀನಿ. ಒಂದು 4 ಏಲಕ್ಕಿ ಕಾಯಿ ಹಾಕ್ತೀನಿ. ಇದಕ್ಕೆ 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸಣ್ಣಗಿರೋವು. ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಒಂದೂವರೆ ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಹಾಕೋತೀನಿ. ಇದಕ್ಕೆ ಒಂದು ದಪ್ಪಾಗಿರುವಂಥದ್ದು ಒಂದು ಟೊಮೊಟೊ, ಸಣ್ಣಗಿರೋದು ಒಂದು ಟೊಮೊಟೊ, 2 ಟೊಮೊಟೊ ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ಮಾಗಿ ಹುರ್ಕೊಳ್ಳೋಣ. ಎಲ್ಲ ಮೀಡಿಯಮ್ಮಾಗಿ ಹುರ್ಕೊಂಡಿದ್ದೀನಿ. ಇದನ್ನು ಒಂದು ಪ್ಲೇಟ್ ಹಾಕೋತೀನಿ. ಎಣ್ಣೆ ಹಾಕ್ಕೊಂಡು ಅದು ಪ್ಲೇಟ್ಗೆ ಹಾಕಿರೋದು ಆರ್ತಾ ಇರಲಿ, ಅದು ಮಿಕ್ಸಿಗೆ ಹಾಕೊಂಡು ರುಬ್ಕೋಬೇಕು. ಅಷ್ಟರಲ್ಲಿ ಒಂಚೂರು ಚಿಕನ್ನು ಉರಿಯೋಕೆ ಹಾಕ್ಬಿಡೋಣ. ಕಾದ್ಮೇಲೆ ಸ್ವಲ್ಪ ಒಂದೇ ಒಂದು ಈರುಳ್ಳಿ ಕುಯ್ಕೊಂಡಿದ್ದೀನಿ, ಅದನ್ನು ಹಾಕೋತೀನಿ. ಎಳೆಯಾಗಿ ಮೀಡಿಯಮ್ಮಾಗಿ ಬೆಂದಿದೆ ಈರುಳ್ಳಿ. ಇದಕ್ಕೆ ಚಿಕನ್ ಹಾಕೊಳ್ಳೋಣ. ಮೊಟ್ಟೆ ಕೋಳಿ, ನೀಟಾಗಿ ಹುರ್ಕೊಂಡು ಒಂದು 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೋತೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇವಾಗ ಮೊಟ್ಟೆ ಕೋಳಿ ಅಲ್ವಾ, ಜಾಸ್ತಿ ಇದಿಲ್ಲ ತತ್ತಿ, ಸ್ವಲ್ಪ ಹಾಕ್ತಾ ಇದ್ದೀನಿ. ಮೀಡಿಯಮ್ ಊರಿಲಿ ಒಂದು 2 ನಿಮಿಷ ಬೇಯ್ತಾ ಇರಲಿ. ಅಷ್ಟರಲ್ಲಿ ನಾವು ಮಸಾಲೆ ರುಬ್ಕೊ ಬಂದ್ಬಿಡೋಣ ಬನ್ನಿ. ಹಾಗೆ ಹುರ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕೋತೀನಿ. ಜೊತೆಗೆ ಒಂದೋಳು ಕಾಯಿ ತುರಿ ಹಾಕೋತಿದ್ದೀನಿ. ಒಂದು 1.5 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ಇದಕ್ಕೆ ಒಂದು 25 ಗ್ರಾಮ್ ಅಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಹಾಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕೋತೀನಿ. ನುಣ್ಣಗೆ ರುಬ್ಬಾಗಿದೆ. ಒಂದು 50% ಬೆಂದಿದೆ. ಇದಕ್ಕೆ ಮಸಾಲೆ ಹಾಕೋತಾ ಇದ್ದೀನಿ. ನೀರು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಳ್ಳಿ.
ಇಲ್ಲ ತೆಳುವಾಗಿರಲಿ ಅನ್ನೋದಿದ್ರೆ ನೀವು ತೆಳುವಾಗಿ ಮಾಡ್ಕೋಬೋದು ನೀರು ಜಾಸ್ತಿ ಹಾಕ್ಕೊಂಡು. ಮುದ್ದೆಗೆ ಅವಕ್ಕೆಲ್ಲ ಗಟ್ಟಿ ಇದ್ರೆ ಚೆಂದ, ಇನ್ನೂ ನೀರಿದ್ರೂ ಪರವಾಗಿಲ್ಲ. ಮುದ್ದೆ ಚಪಾತಿ ಇಂಥವಕ್ಕಾದ್ರೆ ಸಾಂಬಾರು ಏನಂದ್ರೆ ಸ್ವಲ್ಪ ಗಟ್ಟಿ ಇರಬೇಕು. ಕುಕ್ಕರ್ ಮುಚ್ಚಳ ಹಾಕ್ತಾ ಇದ್ದೀನಿ. ವಿಜಿಲ್ ಹಾಕಿದ್ದೀನಿ. ಒಂದು 3 ಕೂಗು ಕೂಗ್ಲಿ, 3 ಅಥವಾ 4 ಕೂಗು. ಬಿಸಿ ಮುದ್ದೆ, ಚಿಕನ್ ಸಾರು, ಕೋಳಿ ಮೊಟ್ಟೆ, ಎರಡು ಪೀಸ್ ಸೌತೆಕಾಯಿ,